ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್. ಪ್ರಫುಲ್ ಹಿಂಗೆ ಹೆಂಗ್ ಬೌಲಿಂಗ್ ಮಾಡಿದ್ರು ಗುರು, ಇವತ್ತು ಸಖತ್ತಾಗಿ ಮಾಡಿದ್ರು ಗುರು. ಇವ್ರದ್ದು ಒಂಥರ ಕ್ರೇಜಿಯಲ್ಲಿ ಕ್ರೇಜಿ ಡೆಬ್ಯೂಟ್ ಗುರು. ಪ್ರಫುಲ್ ಹಿಂಗೆ ಅವ್ರದ್ದು ಫಸ್ಟ್ ಓವರ್ ಅಲ್ಲೇ 3 ವಿಕೆಟ್. ಎಂತ ಕ್ರೇಜಿ ಡೆಬ್ಯೂಟ್ ಅಲ್ವಾ. ವೈಭವ್ ಸೂರ್ಯವಂಶಿ ಗಾನ್. ಆ ಒಂದು ಕ್ಯಾಚ್ ನ ಸ್ಟೈಲ್ ಎಲ್ಲರೂ ಚೆನ್ನಾಗಿ ಹೋಗ್ತಾರೆ. ಆಮೇಲೆ ಧ್ರುವ್ ಜುರೇಲ್ ಅವರು ಕ್ಲೀನ್ ಬೋಲ್ಡ್ ಗುರು. ಕ್ರೇಜಿ ಬೌಲಿಂಗ್. ಆಮೇಲೆ ಗುರು ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಸಕೀಬ್ ಹುಸೇನ್ ಅವರು ಒಂದು ಒಳ್ಳೆ ಇಂಪ್ಯಾಕ್ಟ್ ನ ಮಾಡ್ತಾರೆ. ಯಶಸ್ವಿ ಜೈಸ್ವಾಲ್ ಅವ್ರ ವಿಕೆಟ್ ಸಿಗತ್ತೆ ಗುರು. ಏನ್ ಕ್ರೇಜಿ ಡೆಬ್ಯೂಟ್ ಅಲ್ಲ. ಸ್ಟಾರ್ಟಿಂಗ್ ಒಳ್ಳೆ ಟೆಸ್ಟ್ ಸ್ಕೋರ್ ತರ ಇತ್ತು ಗುರು. 2 ರನ್ಗೆ 4 ವಿಕೆಟ್. ಫಸ್ಟ್ ಒಳ್ಳೆ ಗುರು, ಇದು ಒಂಥರ ಫುಟ್ಬಾಲ್ ನೋಡ್ತಿದೀವೇನೋ ಅಂತ ಅನ್ನಿಸ್ತಿತ್ತು. ಫುಟ್ಬಾಲ್ ಸ್ಕೋರ್ಸ್ ಕಾಣ್ತಾ ಇತ್ತು. 2 ರನ್ಗೆ 4 ವಿಕೆಟ್. ಆಮೇಲೆ ನೋಡಿ ಗುರು 9 ರನ್ಗೆ 5 ವಿಕೆಟ್. ನಮ್ ಪರಾಗ್ ಅವರು ಗಾನು. ಆಮೇಲೆ ಗುರು ಲೆಗ್ದಲ್ಲಿ ಮ್ಯಾಚ್ ಶುರು ಆಗೋದು. ಅವರು ಪ್ರಫುಲ್ ಹಿಂಗೆ ಅವ್ರಿಗೆ ಆಟ ಆಗ್ತಾರೆ. ಆಮೇಲೆ ಗುರು ನಮ್ಮ ರವೀಂದ್ರ ಜಡೇಜಾ ಮತ್ತೆ ಡೊನಾಲ್ಡ್ ಫೆರ್ರೇರಾ ಅವರು ಇನ್ನಿಂಗ್ಸ್ ನ ಶುರು ಮಾಡ್ತಾರೆ. ಯಾ ಗುರು ಇವಾಗ ಒಂದ್ಸತಿ ಈಗ ಸ್ಟಾರ್ಟಿಂಗ್ ಇಂದ ಮಾತಾಡೋಣ ಗುರು. ಈ ಒಂದು ಮ್ಯಾಚ್ ಅಲ್ಲಿ ಗುರು ಅಭಿಷೇಕ್ ಶರ್ಮಾ ಅವರು ಡಕ್ಔಟ್ ಆಗ್ತಾರೆ ಜೋಫ್ರಾ ಆರ್ಚರ್ ಬೌಲಿಂಗ್ ಅಲ್ಲಿ. ಇವರು ನೋಡಿ ಗುರು ನಮ್ಮ ಸಾಲ್ಟ್ ಡಕ್ ಎತ್ತಿದ್ರು. ಹಂಗೆ ಈ ಒಂದು ಮ್ಯಾಚ್ ಅಲ್ಲಿ ಅಭಿಷೇಕ್ ಶರ್ಮಾ ಅವ್ರನ್ನ ಡಕ್ ಎತ್ತಾರೆ. ಸ್ವಲ್ಪ ರೀಚ್ ಸಿಕ್ಕಿರಲ್ಲ ಗುರು. ಆಫ್ ಸೈಡ್ ಹಾಕ್ತಾರೆ ಶಾರ್ಟ್ ಬಾಲ್. ಅದನ್ನ ಹೊಡಿಯಕ್ ಹೋಗಿ ರವಿ ಬಿಷ್ಣೋಯ್ ಅವ್ರು ಚೆನ್ನಾಗಿ ಕ್ಯಾಚ್ ತಗೋತಾರೆ. ಒಂಚೂರು ಗೈಡ್ ಮಾಡಕ್ ಹೋಗ್ತಾರೆ, ಆಗಲ್ಲ. ಆಮೇಲೆ ಗುರು ನಮ್ಮ ಟ್ರಾವಿಸ್ ಹೆಡ್ ಮತ್ತೆ ಇಶಾನ್ ಕಿಶನ್ ಅವ್ರ ನಡುವೆ ಒಂದ್ ಸಖತ್ತಾಗಿ 55 ರನ್ ಪಾರ್ಟ್ನರ್ಶಿಪ್ ನೀಟಾಗಿ ಬರುತ್ತೆ. ಟ್ರಾವಿಸ್ ಹೆಡ್ ಅವ್ರ ಗುರು ಯಾರು ಒಂಚೂರು ಸ್ಟ್ರಗಲ್ ಕಾಣ್ತಾ ಇತ್ತು ಗುರು. ನೋಡಿ ಗುರು ಬರೀ 18 ಬಾಲ್ 18 ರನ್. ಇದು ಟ್ರಾವಿಸ್ ಹೆಡ್ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. 18 ಬಾಲ್ ಒಂದ್ ಮಿನಿಮಮ್ ಅಂದ್ರೆ ಒಂದ್ 40 35 30 ಮೇಲೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಗುರು ನಮ್ ಟ್ರಾವಿಸ್ ಹೆಡ್ ಇಂದ. ಬಟ್ ನಾವು ಈ ತರ ಸ್ಕೋರ್ನೆಲ್ಲ ನಾವು ಟ್ರಾವಿಸ್ ಹೆಡ್ ಇಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಇವತ್ತು ಬರ್ತಿದಾರೆ ಗುರು. ಒಂದ್ ದಿನ ಹಿಂಗಾಗಿ ಆಗತ್ತೆ. ಮತ್ತೆ ಎಂದರಿಚ್ ಕ್ಲಾಸಿನ್ ಮತ್ತೆ ಇಶಾನ್ ಕಿಶನ್ ಅವರು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಪಾರ್ಟ್ನರ್ಶಿಪ್ ನ ಮುಂದುವರ್ಸ್ಕೊ ಹೋಗ್ತಾರೆ. ಇವರಿಬ್ರು ಸಹ ನೋಡಿ ಗುರು, ಇವರಿಬ್ರು ಕ್ಲೀನ್ ಆಗಿ ಆಡ್ತಿರ್ತಾರೆ. ನಮ್ ಇಶಾನ್ ಕಿಶನ್ ಅವ್ರು ಇವತ್ತು ಸೆಂಚುರಿ ಹೊಡಿತಾರೆ ಗುರು. ಕ್ಯಾಪ್ಟನ್ಸ್ ನಾಕ್ ಆಡ್ತಾರೆ ಅಂತ ಎಲ್ಲ ಅನ್ಕೊಂಡೆ. ಬಟ್ 91 ಇದ್ದ ಗುರು ಸಂದೀಪ್ ಶರ್ಮಾ ಅವ್ರು ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ. ಎಡ್ಜ್ ಆಗತ್ತೆ. ಕೊಲೈಡ್ ಆಗತ್ತೆ ಗುರು ಅವ್ರಿಗೂ ಧ್ರುವ್ ಜುರೇಲ್ ಅವ್ರಿಗೂ. ಬಟ್ ನಮ್ ಸಂದೀಪ್ ಶರ್ಮಾ ಅವರು ಆ ಒಂದು ಕ್ಯಾಚ್ ನ ಆರಾಮ್ಸಾಗೆ ತಗೋತಾರೆ. ಬಿದ್ದಿ ಒದಾಡಿ ಎಲ್ಲ ತಗೋತಾರೆ ಗುರು. ಒಂಚೂರು ಏಟು ಆಗತ್ತೆ ಆ ಒಂದು ಮೂಮೆಂಟ್ ಅಲ್ಲಿ. ಅದಾಗ್ತಿದ ತಕ್ಷಣ ನಮ್ಮ ಎನ್ರಿಚ್ ಕ್ಲಾಸಿನ್ ಅವರು ತುಷಾರ್ ದೇಶಪಾಂಡೆ ಅವ್ರ ಬೌಲಿಂಗ್ ಅಲ್ಲಿ ರಿಯಾನ್ ಪರಾಗ್ ಕ್ಯಾಪ್ಟನ್ ಅವ್ರದ್ದು ಕ್ಯಾಚ್ ಕೊಟ್ಟು ಹೊಡಾಕ್ತಾರೆ ಗುರು. ಇವರು ನೋಡಿ ಇವರು 26 ಬಾಲಿಗೆ 40 ರನ್ ಅಷ್ಟೇ. ನಾವಿನ್ನೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಗುರು ನಮ್ಮ ಎನ್ರಿಚ್ ಕ್ಲಾಸಿನ್ ಅವರಿಂದ 26 ಬಾಲ್ ಒಂದು 50 ನಾವು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಮೇಲೆ ಗುರು ಇವತ್ತು ಕೀಪರ್ ಆಗಿ ಸೈಲ್ ಆರ್ ರೋರಾ ಅವರು ಆಡಿರ್ತಾರೆ. ಗುರು ಇವರು ಚೆನ್ನಾಗಿ ಆಡ್ತಾರೆ. ಮತ್ತೆ ನಮ್ಮ ನಿತೀಶ್ ಕುಮಾರ್ ರೆಡ್ಡಿ NKR ಕ್ರೇಜಿ ಗುರು. ನಮ್ ಸಂದೀಪ್ ಶರ್ಮಾ ಅವ್ರಿಗೆ ಆ ತರ ಹೊಡಿಯೋದ್ ನೋಡಿ ಎಷ್ಟೊಂದ್ ದಿನ ಆಗ್ಬಿಟ್ಟಿತ್ತು. ಒಳ್ಳೆ ಪಿಕ್ ಮಾಡದೇ ಇರ್ತಾರೆ ಅವ್ರು. ಸ್ಲೋರ್ ಒನ್ ಎಲ್ಲ ಚೆನ್ನಾಗಿ ಆಡ್ತಿರ್ತಾರೆ ಗುರು. ಒಟ್ನಲ್ಲಿ ಈ ರೀತಿ ಎಲ್ಲ ನೀಟಾಗಿ ಆಡಿ ನಮ್ ಇಶಾನ್ ಕಿಶನ್ ಅವ್ರ ಮೇಜರ್ ಕಾಂಟ್ರಿಬ್ಯೂಷನ್, ಎನ್ರಿಚ್ ಕ್ಲಾಸ್ ನಿತೀಶ್ ಕುಮಾರ್ ರೆಡ್ಡಿ ಅವರೆಲ್ಲ ಕಾಂಟ್ರಿಬ್ಯೂಷನ್ ಎಲ್ಲ ಸೇರಿ 216 ರನ್ ಹೊಡಿತಾರೆ ನಮ್ಮ SRH ಅವರು. ನಾವು RR ಅವ್ರಿಗೆ 217 ರನ್ನ ಟಾರ್ಗೆಟ್ ಆಗಿ ಕೊಡ್ತಾರೆ. ನಿಮ್ಗೆ ಗೊತ್ತಿರಂಗೆ ಪ್ರಫುಲ್ ಹಿಂಗೆ ಅವರು ನಮ್ ವೈಭವ್ ಸೂರ್ಯವಂಶಿ ಅವ್ರನ್ನ ಡಕ್ಔಟ್ ಎತ್ತುತ್ತಾರೆ. ಅದು 6 ಹೊಡಿಯಕ್ ಹೋಗಿ ಔಟ್ ಆಗೋದು. ಆಮೇಲೆ ಧ್ರುವ್ ಜುರೇಲ್ ಅವ್ರು 1 ಬಾಲ್ ಡಾಟ್ ಹಾಕ್ತಾರೆ. ಅವರು ಕ್ಲೀನ್ ಬೋಲ್ಡ್ ಆಗ್ಬಿಡ್ತಾರೆ ಗುರು. ಅಂದ್ರೆ ಎಡ್ಜಿಕ್ ತಾಗ್ ಬೋಲ್ಡ್ ಆಗತ್ತೆ. ಆಮೇಲೆ ನಮ್ಮ ಪ್ರೋಟಿಯೋಸ್ ಅವರು ಸಹ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. NKR ಕೈಗೆ ನಿತೀಶ್ ಕುಮಾರ್ ರೆಡ್ಡಿ ಲಾಂಗ್ ಡ್ರೈವ್ ಪ್ರೋಟಿಯೋಸ್ ಅವರು. ಆಮೇಲೆ ನಮ್ಮ ಪರಾಗ್ ಅವರು ಸಹ ಬೇಗನೆ ಔಟ್ ಆಗ್ತಾರೆ ಗುರು. ಅಭಿಷೇಕ್ ಶರ್ಮಾ ಅವ್ರು ಕ್ಯಾಚ್ ಕೊಟ್ಟು ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಸಕೀಬ್ ಹುಸೇನ್ ಅವರು ಓವರ್ ಔಟ್ ಆಗ್ಬಿಡ್ತಾರೆ. ಇಲ್ಲಿವರೆಗೂ ಒಂಥರ ಮ್ಯಾಚ್ ನೋಡಿ ಇವರು 9 ರನ್ಗೆ 5 ವಿಕೆಟ್ ಹೋಗಿರತ್ತೆ. ಆಮೇಲೆ ನೋಡಿ ಗುರು ನೆಕ್ಸ್ಟ್ ವಿಕೆಟ್ ಹೋಗೋದೆ 127 ರನ್ಗೆ. ಇವರಿಬ್ರು ನಡುವೆ ಗುರು ಅತ್ಯುತ್ತಮವಾದ ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ. 118 ರನ್ ಗುರು. ನಮ್ಮ ರವೀಂದ್ರ ಜಡೇಜಾ ಮತ್ತೆ ನಮ್ಮ ಫೆರ್ರೇರಾ ಅವರ ನಡುವೆ ಇವರು ಇಷ್ಟೆಲ್ಲ ಬರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಗುರು. 9 ರನ್ಗೆ 5 ವಿಕೆಟ್ ಎಲ್ಲ ಹೋದಾಗ ನೀವೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಅನ್ಕೊಂಡಿರ್ತೀನಿ ಗುರು. 100 ರನ್ ಹೊಡಿತಾರೇನೋ ಅಂತ ಅನ್ಕೊಂಡಿರ್ತೀರಾ. ಅಷ್ಟು ಹೊಡೆದ್ಬಿಟ್ಟು ಆಲ್ ಔಟ್ ಆಗ್ತಾರೆ ಅಂತ. ಬಟ್ ಗುರು 57 ರನ್ ಇಂದ ಸೋದಿದ್ದಾರೆ. ಇದು ಒಂಥರ ಮೇಜರ್ ಲಾಸೇ. ಬಟ್ 9 ರನ್ಗೆ 5 ವಿಕೆಟ್ ಕಳ್ಕೊಂಡ್ಮೇಲೂ ಈ ತರ ಒಳ್ಳೆ ಇನ್ನಿಂಗ್ಸ್ ಆಡಿದಾರಲ್ಲ ಗುರು. ಈ ಒಂದು ಇನ್ನಿಂಗ್ಸ್ಗೆ ನಾವು ಒಂದು ಸೆಲ್ಯೂಟ್ ನ ಹೊಡಿಲೇಬೇಕು. ಸಖತ್ತಾಗಿ ಆಡಿದ್ದಾರೆ. ಈ ಒಂದು ಇನ್ನಿಂಗ್ಸ್ ಅಲ್ಲಿ ನಾನು ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಯ್ತಾ. ನಮ್ಮ RR ಇಂದ 9 ರನ್ಗೆ 5 ವಿಕೆಟ್ ಹೋದಾಗ ನಮ್ಮ ಫೆರ್ರೇರಾ ಮತ್ತೆ ರವೀಂದ್ರ ಜಡೇಜಾ ಅವ್ರು ಚೆನ್ನಾಗಿ ಆಡ್ತಾರೆ. ಬಟ್ ರವೀಂದ್ರ ಜಡೇಜಾ ಅವ್ರು ಒಂದ್ ಸ್ವಲ್ಪ ಸ್ಲೋ ಆಡಿದ್ರು ಅಂತ ಅನಿಸ್ತು. ಅವರು 32 ಬಾಲ್ ಬರೀ 45 ರನ್ ಒಂದು 60 ಹೊಡಿಬೋದಿತ್ತೇನೋ ಅಂತ ಅನಿಸ್ತು. ಬಿಕಾಸ್ ಸಿಚುಯೇಷನ್ ಹಂಗಿತ್ತು ಗುರು. ಅಂದ್ರೆ ಇದನ್ನ ತುಂಬಾ ಸ್ಲೋನೋ ಅಂತಾನು ಹೇಳಕ್ ಆಗಲ್ಲ. ಅವರು ಸ್ವಲ್ಪ
ಔಟ್ ಆಗಂಗಿರ್ಲಿಲ್ಲ. ಔಟ್ ಆಗಿರಿ ಇನ್ನೂ ಸಹ ಹೀನಾಯ ಸೋಲಾಗ್ತಿತ್ತು. ಹೀನಾಯ ಸೋಲಾದ್ರೆ ಕಷ್ಟ ಆಗ್ತಾ ಇತ್ತು. ಅದರಿಂದ ನಾವು ಅವ್ರನ್ನೂ ಸಹ ಬ್ಲೇಮ್ ಮಾಡಕ್ ಆಗಲ್ಲ. ಬಟ್ ಆಡ್ತಿದ್ದಾಗ ಇನ್ನೊಂಚೂರು ಹೊಡಿಬೋದು ಅಂತ ಹೇಳ್ತಾ ಇದೀನಿ ಅಷ್ಟೇ. ಇನ್ನು ಫೆರೇರಾ ಅವ್ರದ್ದು ಸಹ ಚೆನ್ನಾಗಿ ಆಡ್ತಾರೆ. ಇವರು 90 ರನ್ ಹೊಡಿತಾರೆ ಗುರು. ಗುರು ಆಮೇಲೆ ಇವರೆಲ್ಲ ಔಟ್ ಆದ್ಮೇಲೆ ನಮ್ ತುಷಾರ್ ದೇಶಪಾಂಡೆ ಅವ್ರ ಕೊನೆಯಲ್ಲಿ ಒಂಥರ ಎಂಟರ್ಟೈನಿಂಗ್ ಇನ್ನಿಂಗ್ಸ್. ಕ್ರೌಡ್ ಒಂದಿಷ್ಟು ಎಂಟರ್ಟೈನ್ಮೆಂಟ್ ನಾಗ ಕೊಡ್ತಾರೆ. ಸಿಕ್ಸಸ್ ಎಲ್ಲ ಹೊಡೆದಿ ಕ್ಲೀನ್ ಆಗಿ ದೂರ ಹೊಡಿತಿರ್ತಾರೆ ಗುರು. ಹಿಂಗೆಲ್ಲ ಆಗಿ ಗುರು ಕೊನೆಯಲ್ಲಿ 159 ಕಾಲ್ಔಟ್ ಆಗತ್ತೆ. ಕೊನೆಯಲ್ಲಿ ಗುರು ನಮ್ಮ ತುಷಾರ್ ದೇಶಪಾಂಡೆ ಅವರು ಕ್ಯಾಚ್ ನ ಕೊಟ್ಟು ಔಟ್ ಆಗಿ ಮ್ಯಾಚ್ ನ ಮುಗಿಸ್ತಾರೆ. ಇಶಾನ್ ಮಲಿಂಗ್ ಅವ್ರಿಗೆ ಆ ಒಂದು ವಿಕೆಟ್ ನ ಕೊಡ್ತಾರೆ. ಇಶಾನ್ ಕಿಶನ್ ಅವರು ಆ ಒಂದು ಕ್ಯಾಚ್ ನ ಚೆನ್ನಾಗಿ ತಗೋತಾರ ಗುರು. ಅಷ್ಟೇ ಗುರು. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನಿಸ್ತು ಹೊಡೀರಿ, ಕಾಮೆಂಟ್ ಮಾಡ್ರಿ, ಲೈಕ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.